ಚುನಾವಣಾಧಿಕಾರಿ ದಂಗು ಪಡೆದಿದ್ರಂತೆ. ಅಂದು ಪ್ರತಿಭಾ ಹುಲಿ ಚಿಹ್ನೆಗೆ ವೋಟ್ ಹಾಕಿ ಹುಲಿಯಂತೆ ಬದುಕಿ ಎಂಬ ಸ್ಲೋಗನ್ನೊಂದಿಗೆ ಇಡೀ ಗೋಕಾಕ್ ತಾಲೂಕಿನಾದ್ಯಂತ ಪ್ರಚಾರ ನಡೆಸಿದ್ರಂತೆ. ರಾಯಬಾಗದ ಹುಲಿ ಎಂದೇ ಖ್ಯಾತಿಯಾಗಿದ್ದ ದಿವಂಗತ ವಸಂತರಾವ್ ಪಾಟೀಲ್ ಅವರ ಪುತ್ರಿ ಪ್ರತಿಭಾ ಪಾಟೀಲ್ ಜನತಾದಳದಲ್ಲಿ ಜನತಾ ಪರಿವಾರದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಜೊತೆಗೆ ಅವರು ಸಾಕಷ್ಟು ಸಮೀಪದ ನಂಟಿತ್ತು. ಅವರು ಅರ್ಭಾವಿಯಲ್ಲಿ ಅವರಿಗೆ ಜನತಾದಳ ಟಿಕೆಟ್ ಯಾವಾಗ ಕೊಡಲಿಲ್ಲ. ಅವರು 89ರಲ್ಲಿ ಅವರು ಪಕ್ಷೇತರಾಗಿ ಸ್ಪರ್ಧಾ ಮಾಡಿದ್ರು. ಅವರು ಎಷ್ಟೊಂದು ಧೈರ್ಯಶಾಲಿ ಅಂದ್ರೆ ಅವರು ಹುಲಿ ಚಿಹ್ನೆ ಅವ್ರದಿತ್ತು. ವಾಸ್ತವತೆ ನೆಲೆಗಟ್ಟಿನ ಮೇಲೆನ ಪ್ರಚಾರ ಮಾಡೋಣ ಅಂತ ಹೇಳಿ ಒಂದು ಸರ್ಕಸ್ದ ಹುಲಿ ತಂದು ಪ್ರಚಾರ ಮಾಡುವಂತ ಒಬ್ಬ ದಿಟ್ಟ ಮಹಿಳೆ ಅಂತ ಹೇಳ್ಬೋದು. ಪ್ರತಿಭಾ ತಾಯಿ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿ ಆಗಿನ ಗ್ರೇಟ್ ಸರ್ಕಸ್ ಕಂಪನಿಯ ಜೊತೆ 15 ದಿನಗಳ ಒಪ್ಪಂದ ಮಾಡಿಕೊಂಡು ರೈಲಿನಲ್ಲಿ ಗೋಕಾಕ್ಗೆ ಜೀವಂತ ಹುಲಿ ತಂದ್ರು. ಊಟ ಉಪಚಾರ ಹಾಗೂ ಸಹಾಯಕರ ಸಂಬಳಕ್ಕಾಗಿ ದಿನವೊಂದಕ್ಕೆ 15,000 ರೂಪಾಯಿಯನ್ನ ಹುಲಿಗೆ ಖರ್ಚು ಮಾಡಿದ್ರಂತೆ. ಪ್ರತಿಭಾ ಹುಲಿಯನ್ನ ಪಳಗಿಸೋ ತಂತ್ರವನ್ನ ಕೂಡ ಕರಗತ ಮಾಡಿಕೊಂಡಿದ್ರು. ಚುನಾವಣೆ